ಒಂದು ಮಿತಿ ಎನ್ನುವುದುಂಟು. ಮತ್ತೊಬ್ಬನ ಹೆಂಡತಿ ಆಗುವಳು ನಿನ್ನ ತೊಡೆ ಮೇಲೆ ತಲೆ ಇಟ್ಕೊಂಡು ಮಗುವಿನ ಹಾಗೆ ಲಾಲಿ ಹಾಡ್ತಾ ಇದೆಯಲ್ಲ, ಅವ ನೋಡಿದ್ರು ಏನು ಅರ್ಥೈಸ್ಯಾನು ಪ್ರಜ್ಞೆ ಹುಚ್ಚು ಹವ್ಯಾಸ. ಕೆಲವು ದಿವಸಗಳಿಂದ ನೋಡ್ತಾ ಇದ್ದಾನೆ, ನಿನ್ನ ವ್ಯವಹಾರ ಎಲ್ಲವೂ ಇನ್ನೊಬ್ಬರು ಅನುಮಾನ ಪಡುವ ಹಾಗೆ ಉಂಟು. ನಿಶ್ಚಿತಾರ್ಥ ಆದ ನನ್ನ ಜೊತೆಯಲ್ಲಿ ತಿರುಗಾಟ, ಅವನ ಜೊತೆಯಲ್ಲಿ ಏನೋ ಕೆಟ್ಟ ಗಳಿಗೆ ನಡೆದು ಹೋಯ್ತೆಂಬ ಕಾರಣಕ್ಕಾಗಿ ಅದನ್ನೆಲ್ಲ ಮರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಿ ಬಂದು ಅವನ ತೊಡೆ ಮೇಲೆ ತಲೆಟೆ ಮಲ್ಕೊಂಡಿದ್ಯಲ್ಲ, ಇನ್ನೊಂದು ಕ್ಷಣಕ್ಕೆ ನೀನು ಕೊಳ್ಳಿಗೆ ಕರಿಮಣಿ ಕಟ್ಟಬೇಕಾದ ಗಂಡಪ್ಪ ಜೀವಂತ ಇದ್ದಾನೆ ನೆನಪುಟ್ಟ ಅಥವಾ ಸತ್ತೋಗಿದ ಅಂತ ತಿಳ್ಕೊಂಡಿದ್ಯಾ? ಅಲ್ಲ ಏನಾಯ್ತು ಈಗ? ಏನು ಪ್ರಳಯ ಆಗಿ ಹೋಯ್ತು, ಏನು ಮುಳುಗಿ ಮಾತಾಡ್ತಾನೆ. ನಾನು ಅವನ ಹತ್ರ ಮಾತಾಡಿದೆ ಅಂತಲ್ವಾ? ಆ ದಿವಸ ಉಪವನದಲ್ಲಿ ನಿನ್ನ ಸ್ನೇಹಿತರೆಲ್ಲ ಬಂದು ಬಂದು ನನ್ನ ಮೈಗೆ ಮೈ ತಾಗಿಸಾವಾಗ ಅದು ಏನು ವಿಶೇಷ ಅಲ್ಲ ಅಂತ ಹೇಳಿದಲ್ಲ. ಇವತ್ತು ನಾನು ಅವನ ಹತ್ರ ಅವ ಹೇಳಿದ್ರಲ್ಲಿ ತಪ್ಪೇನುಂಟು? ಏನ್ ಸರಿ ಉಂಟು? ಈ ಕ್ಷಣದ ಮೊದಲುಗೊಂಡು ನಿನ್ನೆ ಮೇಲೆ ಸಂಪೂರ್ಣ ಅಧಿಕಾರ ಇರುವುದು ಅವನಿಗೆ. ಯಾಕೆ ಗೊತ್ತಾ? ಈ ಮುಹೂರ್ತಕ್ಕೆ ನಿನ್ನ ಮದುವೆ ಆಗುವಂತ ಗಂಡು ಆತ, ಅವನ ಹೆಂಡತಿ ಆಗುವ ನಿನ್ನನ್ನು ಪ್ರಜ್ಞೆ ಇದೆ ನನಗೆ. ಓ, ನನ್ನ ಮೇಲೆ ಅವನಿಗೆ ಅಧಿಕಾರ ಉಂಟು. ಹೌದು, ನೀನೇ ಹೇಳಿದ ಹಾಗೆ ನನ್ನ ಮೇಲೆ ಅಧಿಕಾರ ಬರಬೇಕು ಅಂತ ಆದ್ರೆ ಅವನನ್ನ ಕೊರಳಿಗೆ ಮಾಂಗಲ್ಯ ಬಂಧನ ಮಾಡಬೇಕು, ಮದುವೆ ಆಗಬೇಕು. ಹೌದಾ? ಹೌದು ಹೌದಣ್ಣ. ಇದೇ ಮುಹೂರ್ತಕ್ಕೆ ಮದುವೆ ಆಗಬೇಕು. ನೀನಿಟ್ಟ ಮುಹೂರ್ತಕ್ಕೆ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಬಂಧನವಾಗ್ತದೆ, ನಿನ್ನ ತಂಗಿಯ ಮದುವೆ ಆಗ್ತದೆ. ಆದ್ರೆ ಅವನ ಜೊತೆಗಲ್ಲ, ನಾನು ಇವನನ್ನೇ ಮದುವೆ ಆಗ್ತೇನೆ. ಮೂರ್ಖ, ನನಗೆ ಹುಚ್ಚಿಡ್ದು ಹೋಗಿದ್ಯಾ ಇಲ್ಲ ತಲೆ ಹಾಳಾಗಿದೆ ಅಂತ ಕೇಳ್ತೇನೆ. ನೀನೊಬ್ಬಳು ವಿದ್ಯಾವಂತೆ, ಸುಸಂಸ್ಕೃತೆ, ಯಾವುದು ಸರಿ ಯಾವುದು ತಪ್ಪಿರುತ್ತೋ ಪ್ರಜ್ಞಾನ ಇಲ್ಲವ ನಿನಗೆ. ನಿನಗೆ ನಿಶ್ಚಯವಾದಂತಹ ಅವರ ಸುಜ್ಞಾನ. ಅವನೊಂದಿಗೆ ಮದುವೆ ಆಗಬೇಕಾದರೂ ಧರ್ಮ, ಒಬ್ಬನೊಂದಿಗೆ ನಿಶ್ಚಿತಾರ್ಥ, ಮತ್ತೊಬ್ಬನೊಂದಿಗೆ ಮದುವೆ. ಯಾವ ಸಂಸ್ಕೃತಿ ಅಮ್ಮ ಇದು? ಇಷ್ಟಾಗಿಯೂ ಮದುವೆ ಅನ್ನೋದು ಹುಡುಗಾಟ ಅಲ್ಲ ಮಾನಸೇ, ಪವಿತ್ರವಾದಂತಹ ಬಂಧ ಇದು. ಬದುಕಿನಲ್ಲಿ ಒಮ್ಮೆ ಮಾತ್ರ ಆಗುವಂತಹ ಸಂಸ್ಕಾರ. ಒಂದು ಹೊತ್ತಿನ ಅಡಿಗೆ ಹಾಳಾಯ್ತು ಅಂತ ಆದರೆ ಮತ್ತೊಂದು ಹೊತ್ತಿಗೆ ಸರಿ ಮಾಡಿ ಊಟ ಮಾಡಬಹುದೇ. ಮದುವೆ ಕೆಟ್ಟರೆ ಬಾಳೆ ಕೆಡನುವಂತ ಮಾತಿಲ್ವ? ಇದು ಗೊತ್ತಿದ್ದು ನೀನು ವ್ಯವಸ್ಥೆ ಇರೋದ್ರ ಅರ್ಥ ಏನು? ನನ್ನ ಮನೆತನದ ಮರ್ಯಾದೆಯನ್ನ ಏನು ಬೀದಿ ಪಾಲು ಮಾಡ್ಲಿಕ್ಕೆ ಹೊರಟಿದ್ಯಾ ನೀನು? ಏನಣ್ಣ ಮದುವೆ ಅಂತ ಹೇಳಿದ್ರೆ ಏನು? ಹೆಣ್ಣೊಬ್ಳು ತನ್ನ ದೇಹದ ಅಧಿಪತ್ಯವನ್ನು ಗಂಡೊಬ್ಬನಿಗೆ ಒಪ್ಪಿಸಿ ಅವನ ಮೂರ್ಖತನವನ್ನೆಲ್ಲ ಒಪ್ಪುಕೊಂಡು ಜೀವನದುದ್ದಕ್ಕೂ ಅವನ ಸೇವೆ ಮಾಡುತ್ತಾ ಅವನ ದಾಸಿಯಾಗಿ ಬದುಕಿ ಪತಿವ್ರತೆ ಅಂತ ಕರೆಸಿಕೊಂಡಲ್ಲಿಗೆ ಮುಗಿದು ಹೋಯ್ತೇನೆ ಅವಳ ಬದುಕು. ಅವಳಿಗೊಂದು ಮನಸ್ಸುಂಟು, ಒಂದು ಅಭಿಪ್ರಾಯ ಉಂಟು, ಅದನ್ನು ಇತರರು ಮನ್ನಿಸಬೇಕು ಅನ್ನೋದಾಗಿ ಅವಳು ಬಯಸ್ತಾಳೆ ಅಂತ ನೀವು ಯಾಕೆ ಯೋಚಿಸುವುದಿಲ್ಲ? ಆ ದಿವಸ ನಿನ್ನ ಭಾವ ಸುಜ್ಞಾನ ನಡೆದುಕೊಂಡಂತಹ ರೀತಿ, ಉಪವನಕ್ಕೆ ಹೋದಾವಾಗ ಅವನನ್ನ ಮೇಲೆ ತೋರಿದ ದೌರ್ಜನ್ಯ, ಅದನ್ನೆಲ್ಲ ಕಂಡು ಆ ದಿವಸ ಅವನನ್ನ ಮದುವೆಯಾಗಬಾರದು ಅಂತ ನಿರ್ಣಯಿಸಿದ್ದೆ ನಾನು. ಆದರೆ ಹಿರಿಯರಾದಂತಹ ನೀವು ಮಾಡಿದ ನಿರ್ಣಯವನ್ನು ಧಿಕ್ಕರಿಸುವಂತಹ ದಾಷ್ಟ್ಯತೆ ನನ್ನಲ್ಲಿರಲಿಲ್ಲ. ಹಾಗಾಗಿ ದುಃಖವಾದರೂ ಅದನ್ನು ನುಂಗಿಕೊಂಡು ನಾನು ಒಪ್ಪಿಕೊಂಡು ಬಿಟ್ಟೆ. ಯಾಕಮ್ಮ, ಇದೇನು ಒತ್ತಾಯದ ಮದುವೆ ಅಲ್ವಲ್ಲ? ನೀನು ಒಂದು ವೇಳೆ ಅವನನ್ನು ಒಲ್ಲೆ ಅಂತಾದ್ರೆ ನನ್ನಲ್ಲಿ ಒಂದು ಮಾತು ಹೇಳ್ಬೋದಿತ್ತಲ್ಲ. ನೀನೇ ಒಪ್ಪುವಂತ ಅನ್ಯ ಯೋಗ್ಯ ವರನೊಂದಿಗೆ ನಾನು ಮದುವೆ ಮಾಡಿಸ್ತಾ ಇದ್ದೆ. ಅದನ್ನು ಬಿಟ್ಟು ಈ ಸಂಬಂಧವನ್ನು ಕರೆದುಕೊಂಡು ನೀನು ಮದುವೆ ಆಗ್ತೇನೆ ಅಂತ ಹೇಳಿಕ್ಕೂ ಯಾರನ್ನ? ಈ ಕೃಷ್ಣನನ್ನ. 4 ದಿವಸ ನನ್ನ ಆತಿಥ್ಯವನ್ನು ಒಪ್ಪಿ ಬಂದಂತವ ಏನು ನಿನ್ನನ್ನು ಮದುವೆ ಆಗುವನವ? ಏನನ್ನ ಕೊರತೆ ಆಗಿದೆ ಅವನಲ್ಲಿ? ಅವನಿಗೇನು ವಯಸ್ಸಿಲ್ಲವೇ, ವಿದ್ಯೆ ಇಲ್ವೇ, ರೂಪ ಇಲ್ವೇ, ಸಂಸ್ಕಾರ ಇಲ್ವೇ, ಶಕ್ತಿ ಇಲ್ವೇ, ಸಾಮರ್ಥ್ಯ ಇಲ್ವೇ? ಎಲ್ಲಕ್ಕೂ ಮಿಗಿಲಾಗಿ ಹೆಣ್ಣಿನ ಹೃದಯಕ್ಕೆ ಮಿಡಿಯುವಂತ ಹೃದಯ ವೈಶಾಲ್ಯತೆ ಇಲ್ವೇ? ಹೇಳಿದೆಲ್ಲ ತಂಗಿ ನಿನಗೇನು ಹುಚ್ಚೇನೆ ಅಂತ. ಹೌದಣ್ಣ, ನನಗೆ ಹುಚ್ಚೆ. ನಿನ್ನ ತಂಗಿಗೆ ಹುಚ್ಚೆ, ನಾನು ಹುಚ್ಚೆ. ಹೌದು, ನಾನು ಹುಚ್ಚೆ. ಹೌದು, ನಾನು ಹುಚ್ಚೆ. ಮುಂದರಿದು ಶಿವಮಂಗಲದ ಗ್ರಾಮ ಜರಿಸುತ್ತಿರೆ ಹೊಂದಿದ ವಿಧಿಯನ್ನ ಕದನ. ಹೌದು, ನನಗೆ ಹುಚ್ಚೆ, ನಾನು ಹುಚ್ಚೆ, ನನ್ನ ತಂಗಿ ಹುಚ್ಚೆ. ಏನು ನೀನು ಹೇಳುವುದು? ಸತ್ಯವನ್ನೇ ಹೇಳ್ತಾ ಇದ್ದೇನಣ್ಣ. ನನ್ನ ಬದುಕಿನಲ್ಲಿ ನಡೆದಂತಹ ಘಟನೆ ಇದು. ಯಾವುದು? ನೀವ್ಯಾರು ಅದನ್ನು ನನ್ನ ತಿಳಿಸುವ ಪ್ರಯತ್ನ ಮಾಡಲಿಲ್ಲ. ಆದ್ರೆ ಆ ದೇವರು ನನಗೆ ಆ ಸತ್ಯವನ್ನು ತೋರಿಸಿಕೊಟ್ಟು ಬಿಟ್ಟು ನನ್ನ ಅನುಮಾನವೇ ಇಲ್ಲ. ಮೊನ್ನೆ ದಿವಸ ಮಂಗಲ ಪತ್ರಿಕೆಯನ್ನು ಹಂಚುವುದಕ್ಕಾಗಿ ನಾನು ಹೋದಂತಹ ಸಂದರ್ಭ ಶಿವಮಂಗಲ ಗ್ರಾಮದಲ್ಲಿ ನಮ್ಮ ರಥ ಹಾಳಾಗಿ ಹೋಯಿತು. ಸಮಯವನ್ನು ಕಳೆಯುವುದಕ್ಕಾಗಿ ನಾನು ಅಲ್ಲೇ ತಿರುಗಾಡ್ತಾ ಇರುವಾಗ ನನ್ನನ್ನು ನೋಡಿದವರೆಲ್ಲ ಪ್ರಿಯಾ ಪ್ರಿಯಾ ಎನ್ನುವುದಾಗಿ ನನ್ನನ್ನು ಚಿರಪರಿಚಿತರ ಹಾಗೆ ಮಾತನಾಡಿಸ್ತಾ ಇದ್ರು. ಪ್ರಿಯಾ? ಹೌದು, ನನಗೂ ಆಶ್ಚರ್ಯ ಆಯಿತು. ಆ ಹೆಸರಿನ ಹಿಂದೆ ನಾನು ಹೋದವಾಗ ನನ್ನ ಬದುಕಿನಲ್ಲಿ ನಡೆದ ದೊಡ್ಡ ದುರಂತದ ಅನಾವರಣ ನನಗಾಗಿ ಹೋಯ್ತಣ್ಣ. ಅಣ್ಣ ಗುಣಕೀರ್ತಿಯ ಜೊತೆಗೆ ಸ್ಪರ್ಧೆಗೆ ಅಂತ ಹೋದವಳು ನಾನು. ಆದ್ರೆ ಹಿಂದಿರುಗಿ ಮನೆಗೆ ಬಂದದ್ದು ನನ್ನೊಂದಿಗೆ. ಹಾಗಿದ್ರೆ ಆ ಮಧ್ಯದಲ್ಲಿ ನಿನ್ನ ತಂಗಿಗೆ ಏನಾಗಿತ್ತು? ಅವಳೆಲ್ಲಿದ್ಲು ಯೋಚಿಸಿದ್ದೀಯಾ ನೀನು? ಅಣ್ಣ ಗುಣಕೀರ್ತಿಯ ಜೊತೆಗೆ ನಾನು ಹಿಂದಿರುಗಿ ಬರ್ತಾ ಇರುವಾಗ ದಡಿಗನೊಬ್ಬ ನನ್ನ ಅಣ್ಣ ಗುಣಕೀರ್ತಿಯನ್ನ ಈರ್ದು ಕಡಿದು ಕೊಂದು ಬಿಟ್ಟು ನನ್ನ ಕಣ್ಣೆದುರಿನಲ್ಲಿ. ಅದನ್ನು ನೋಡ್ತಾ ಇದ್ದ ಹಾಗೆ ನನಗೇನಾಯ್ತು ಅಂತ ಅರ್ಥ ಆಗಲಿಲ್ಲ. ಕಣ್ಣು ಮುಚ್ಚಿ ನಾನಲ್ಲೇ ಕೂಸಿದೆ. ಆದರೆ ಈ ಎಚ್ಚರ ಆಗುವಾಗ ಪೂರ್ವ ಸ್ಮರಣೆಯನ್ನೆಲ್ಲ ಕಳ್ಕೊಂಡಿರುವಂತ ಒಬ್ಬಳು ಹುಚ್ಚಿಯಾಗಿದ್ದಂತೆ, ಒಬ್ಬಳು ಮಗುವಿನ ಹಾಗೆ ನಾನು ಆಡ್ತಾ ಇದ್ದಂತೆ. ಅದನ್ನು ನೋಡಿರುವಂತಹ ಒಬ್ಬಳು ವೇಷೆ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ
ಉಪಾಯ ಮಾಡ್ತಾ ಇದ್ಲಂತೆ. ಅಣ್ಣ, ನಿನ್ನ ತಂಗಿ ಒಬ್ಳು ವೇಷೆ ಆಗಿದ್ರೆ ನನ್ನ ತಂಗಿಗೊಂದು ಬದುಕು ಅಂತ ಇರ್ತಿತ್ತೆ, ಅಥವಾ ನಿನ್ನ ಮನತನದ ಘನತೆ ಅನ್ನೋದು ಉಳಿತಿತ್ತೆ, ನನ್ನ ಬದುಕಿಗೊಂದು ಅರ್ಥ ಅಂತ ಇರ್ತಿತ್ತೆ ಹೇಳು. ಹಾಗಾದ್ರೆ ಇದನ್ನೆಲ್ಲ ತಪ್ಪಿಸಿದ್ಯಾರು? ಯಾರು? ಹೃದಯ ಎನ್ನುವಂತ ಹೃದಯವಂತ ಯುವಕ ನನ್ನನ್ನು ತನ್ನ ಮನೆಗೆ ಕರ್ಕೊಂಡು ಹೋದನಂತೆ, ನನ್ನನ್ನು ಮಗುವಿನ ಹಾಗೆ ಪೋಷಿಸಿದನಂತೆ. ನಾನು ಹೊತ್ತಾವಾಗ ಅವನು ಹೊತ್ತು ನೋವನ್ನು ಅನುಭವಿಸಿದನಂತೆ, ನಾನು ನಕ್ಕಾವಾಗ ಅವನು ನಕ್ಕು ನಲಿವನ್ನು ಅನುಭವಿಸಿದನಂತೆ. ನಾನೇ ಅವನಾಗಿ, ಅವನೇ ನಾನಾಗಿ, ನಾನೇ ಅವನ ಸರ್ವಸ್ವವಾಗಿ, ನನಗಾಗಿ ತನ್ನ ಸರ್ವಸ್ವವನ್ನೂ ಕಳ್ಕೊಂಡಂತೆ. ಅವನ ಕುರಿತಾಗಿ ಕೇಳ್ತಾ ಇದ್ದ ಹಾಗೆ ನನಗರಿವಿಲ್ಲದಂತೆ ಅವನ ಮೇಲೆ ಒಂದು ರೀತಿಯಾದಂತಹ ಪ್ರೀತಿ, ಒಂದು ರೀತಿಯಾದಂತಹ ಮೋಹ ಮೂಡಿತಣ್ಣ. ಬಹುಶಃ ಇದು ದೇವರು ಮಾಡಿದ ಸಂಬಂಧ. ಯಾಕೆ ಹೇಳು? ಭಾಷೆಯ ಹಂಗಿಲ್ಲದ ಭಾವಗಳ ಸಂಬಂಧವದು, ಅದು ದೇವರು ಮಾಡಿದ ಸಂಬಂಧ. ಹಿರಿಯರಾದ ನೀವು ಮನುಷ್ಯರು ಮಾಡಿದ ಸಂಬಂಧವನ್ನು ಧಿಕ್ಕರಿಸಿದ್ರು, ದೇವರು ಮಾಡಿದ ಸಂಬಂಧಕ್ಕೆ ಬೆಲೆ ಕೊಡಬೇಕು ಅಂತ ಅನಿಸಿತು ನನಗೆ. ಹಾಗಾಗಿ ಅವನನ್ನೇ ಸೇರಬೇಕು ಅಂತ ನಾನು ಬಯಸಿದೆ. ಆ ಊರಿನವರು ಆಡುವ ಮಾತನ್ನು ಕೇಳಿದ ನಾನು ನನ್ನನ್ನು ನೋಡಿಕೊಂಡ ರೀತಿ, ನನ್ನ ಮೇಲೆ ಏರದ ವಾತ್ಸಲ್ಯ, ಯಾರಿಗೆ ಬೇಡ ಆ ಪ್ರೀತಿ, ಯಾರಿಗೆ ಬೇಡ ಆ ವಾತ್ಸಲ್ಯ ಹೇಳು? ನಾವು ಸಾಕಿದ ಒಂದು ನಾಯಿ ಆಗಿರಲಿ, ಹತ್ತಿರಕ್ಕೆ ಹೋಗೋದ್ರ ತಲೆ ಮೇಲೆ ಕೈ ಎಳೆದ್ರೆ ಅದು ಮತ್ತೆ ಮತ್ತೆ ತನ್ನ ನೆತ್ತಿನ ನಮ್ಮ ಮೈಗೆ ಒತ್ತುತ್ತದೆ, ನಮ್ಮ ಹತ್ತಿರಕ್ಕೆ ಬರ್ತದೆ. ಯಾಕೆ ಹೇಳು? ಆ ಪ್ರೀತಿಪೂರ್ವಕವಾದಂತಹ ನೇವರಿಕೆ, ವಾತ್ಸಲ್ಯ ಎನ್ನುವುದು ಆ ನಾಯಿಗೂ ಬೇಕು ಅಂತ ಅನಿಸ್ತದೆ. ಅಲ್ಲ, ಅಂಗಡದಲ್ಲಿ ಬೆಳೆಸಿರುವಂತಹ ಹೂವಿನ ಗಿಡವನ್ನು ಹೋಗಿ ಮೃದುವಾಗಿ ಸ್ಪರ್ಶಿಸು ನೀನು, ಅದು ಅಲ್ಲಾಡ್ತದೆ, ನಮ್ಮ ಹತ್ತಿರ ವಾಲ್ತದೆ. ಯಾಕೆ ಹೇಳು? ಆ ಮೃದುವಾದ ಸ್ಪರ್ಶ, ನೇವರಿಕೆ ಎನ್ನುವುದು ಆ ಹೂವಿನ ಗಿಡಕ್ಕೂ ಬೇಕು ಅಂತ ಅನಿಸ್ತದೆ. ಅಲ್ಲ, ಕೊಟ್ಟಿಗೆಯಲ್ಲಿ ಕಟ್ಟಿರುವಂತಹ ಆಕಳನ್ನು ಹೋಗಿ ಮೈ ಮೇಲೆ ಕೈ ಎಳೆ ನೀನು, ಅದು ನಮ್ಮ ಕೈಯನ್ನೇ ನೆಕ್ಕುತ್ತದೆ. ಯಾಕೆ ಹೇಳು? ಆ ಪ್ರೀತಿಪೂರ್ವಕವಾದಂತಹ ನೇವರಿಕೆ, ಸ್ಪರ್ಶ ಎನ್ನುವುದು ಆ ಪಶುವಿಗೂ ಬೇಕು ಅಂತ ಅನಿಸ್ತದೆ. ಪ್ರಾಣಿ ಪಕ್ಷಿಗಳೇ ಅಂತಹ ಪ್ರೀತಿಯನ್ನು, ವಾತ್ಸಲ್ಯವನ್ನು ಬೇಕು ಅಂತ ಬಯಸುವಾಗ ಮನುಷ್ಯರಾದ ನಾವು ಬಯಸಿದ್ರೆ ತಪ್ಪೇ ಹೇಳು? ಹೌದು, ನನ್ನ ಜೀವನದದ್ದಕ್ಕೂ ಅಂತಹ ಪ್ರೀತಿ ಬೇಕು, ನಿಷ್ಕಲ್ಮಶವಾದ ಪ್ರೀತಿ ಬೇಕು, ವಾತ್ಸಲ್ಯ ಬೇಕು ಎನ್ನುವುದಾಗಿ ಬಯಸಿದ ನಾನು ಇವರನ್ನೇ ಮದುವೆ ಆಗಬೇಕು ಅಂತ ನಿರ್ಣಯಿಸಿದ್ರಣ್ಣ. ಮಾನಸಿ, ನೀನು ಆಡುವಂತ ಮಾತುಗೂ ನಿನ್ನ ವರ್ತನೆಗೂ ಒಂದಕ್ಕೊಂದು ಸಂಬಂಧ ಉಂಟ. ಅಂದ್ರೆ ಹೃದಯವಂತನಾದಂತಹ ಹೃದಯ ಕುರಿತಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆ? ನನ್ನ ತಂಗಿಯನ್ನು ಹೊಸ ಬದುಕು ನೀಡಿದಂಥ ಪುಣ್ಯಾತ್ಮ ಅಂತ. ಎಲ್ಲಿ ಇರಲಿ, ಹೇಗೆ ಇರಲಿ, ಸುಖವಾಗಿರಲಿ ಅಂತ ಹರಸೋಣ. ಅವನನ್ನೇ ಮದುವೆ ಆಗಬೇಕೆನ್ನುವಂತಹ ಸಂಕಲ್ಪವನ್ನು ಹೊತ್ತು ಇಂದು ನೀನು ಮಾಡ್ತಾ ಇದ್ದದ್ದೇನೆ. ಈ ಸಂಬಂಧವನ್ನು ಕರೆದುಕೊಂಡು ಅವನನ್ನು ಮದುವೆ ಆಗ್ತಾನೆ ಅಂತ ಹೇಳ್ತಾ ಇದ್ದೀಯ. ಆ ನಿನ್ನ ಹೃದಯ ಯಾರು, ಇವ ಯಾರನ್ನು ಪರಿಜ್ಞಾನ ಉಂಟದೆ? ಇವು ಯಾರು ಅಂತ ನಿನಗೆ ಗೊತ್ತಿಲ್ಲಣ್ಣ. ತ್ಯಾಗಮೂರು ಜೀವನೆ ತನ್ನ ತಾನೇ ಸುಡುತ್ತ ಬೇಗೆಯಲಿ ಉರಿವ ಸೊಡರಂತೆ, ಬೇಗೆಯಲಿ ಉರಿವ ಸೊಡರಂತೆ. ಎನ್ನ ಭವ್ಯತೆ ಬಯಸಿ ಬದುಕು ಬಲಿಯಾಗಿಸಿದ ಘನ್ನ ಮಹಿಮಾನ್ವಿತನು ಪ್ರೇಮ ಮೂರುತಿ ಈತನೇ ಹೃದಯ, ಈತನೆನ್ನ ಹೃದಯ. ಇವು ಯಾರು ಅಂತ ತಿಳಿದೆ ಅಣ್ಣ, ಇವು ಯಾರು ನಿನಗೆ ಗೊತ್ತಿಲ್ಲ. ಒಂದು ದಿವಸ ನೀನು ತನ್ನ ಪ್ರಾಣವನ್ನು ಉಳಿಸಿದ ತಂಗಿ ಅಂತ ಈ ಮನೆಗೆ ಕರ್ಕೊಂಡು ಬಂದೆ. ಹೌದಮ್ಮ. ಅವ ಉಳಿಸಿದ್ದು ನಿನ್ನ ಪ್ರಾಣವನ್ನಷ್ಟೇ ಅಲ್ಲಣ್ಣ, ಈ ಮನೆತನದ ಘನತೆಯನ್ನು ಕಾದವನಾತ, ನಿನ್ನ ತಂಗಿಗೊಂದು ಹೊಸ ಬದುಕನ್ನು ತೋರಿಸಿಕೊಟ್ಟವನಾತ, ಈ ಮನೆಯ ದೈವ ಮಾತ, ಈ ಮನದ ದೈವ ನಿನ್ನ ತಂಗಿಯ ಹೃದಯ. ಆ ಹೃದಯ ಮತ್ತಾರು ಅಲ್ಲಣ್ಣ, ಇವನೇ. ಹೃದಯ ಇಷ್ಟು ಕಾಲ ನನ್ನ ಮನೆಯಲ್ಲಿದ್ರು ತಾನು ಕೃಷ್ಣ ಅಂತ ನನ್ನನ್ನು ವಂಚಿಸಿ ಬಿಟ್ಟಲೆ. ಮತ್ತೆ ಇಲ್ಲಣ್ಣ, ನಮ್ಮನ್ನು ವಂಚಿಸಿದ್ದಲ್ಲ, ಅವನನ್ನೇ ಅವ ವಂಚಿಸಿಕೊಂಡು ಬಿಟ್ಟನ. ಯಾಕಮ್ಮ ಹಾಗೆ? ತಾನು ಪ್ರೀತಿಸಿದ ಪ್ರಿಯ ಪಂಡಿತರ ಮನೆಯಲ್ಲಿಲ್ಲ ಎನ್ನುವಂತ ವಿಷಯವನ್ನು ತಿಳಿದ ಆತ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಆ ಪ್ರಿಯಳನ್ನು ಹುಡುಕಬೇಕೆನ್ನುವ ಕಾರಣಕ್ಕಾಗಿ ಹೊರಟು ಬಂದವ. ಆ ಪ್ರಿಯಳನ್ನು ಹುಡುಕಿದ. ಎಲ್ಲಿ? ನನ್ನ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಅವಗುಂಟನ ವತಿಯಾಗಿ ನಾನು ಸಭೆಗೆ ಬಂದವಾಗ ನನ್ನ ಅವಗುಂಟನ ಅವನ ಕಾಲ ಮೇಲೆ ಬಿದ್ದು ಹೋಯಿತು. ಅದನ್ನು ಎತ್ತಿಕೊಡುವ ಸಂದರ್ಭಕ್ಕೆ ನನ್ನ ಮುಖವನ್ನು ಕಂಡು ಇವಳೇ ಪ್ರಿಯ ಅಂತ ಗುರುತಿಸಿದ ಆತ. ಆದ್ರೆ ಅವನನ್ನು ಗುರುತಿಸುವ ಸ್ಥಿತಿಯಲ್ಲಿ ನಾನಿರ್ಲಿಲ್ಲಣ್ಣ. ಆ ಸತ್ಯವನ್ನು ಆ ಕ್ಷಣಕ್ಕೆ ಆತ ಮನಗಂಡ. ಓಹೋ, ಇವಳಿಗೆ ಪೂರ್ವದ್ದು ಯಾವುದು ನೆನಪಿಲ್ಲ, ಇವಳೀಗ ಸರಿಯಾಗಿದ್ದಾಳೆ, ನಾನೆಲ್ಲಾದ್ರೂ ಇವಳು ಹುಚ್ಚಿ ಎನ್ನುವಂತಹ ವಿಷಯವನ್ನ ಹೇಳಿದೆ ಅಂತಾದ್ರೆ ಇವಳ ಬದುಕಿಲ್ಲ ಹಾಳಾಗಿ ಹೋಗ್ತದೋ, ನಾನಾಡುವ ಸತ್ಯವೇ ಇವಳ ಬದುಕಿಗೆ ಮುಳುವಾಗಿ ಹೋಗ್ತದೋ, ನುಚ್ಚು ನೂರಾಗಿಸ್ತದೋ ಎನ್ನುವುದಾಗಿ ತಿಳಿದ ನಾತ. ತಾನು ಪ್ರೀತಿಸಿದ ಪ್ರಿಯ ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾರ ಜೊತೆಗೆ ಇರಲಿ, ಅವಳು ಸುಖವಾಗಿರ್ಲಿ ಎನ್ನುವುದಾಗಿ ಬಯಸಿದ.
ನನ್ನ ಬದುಕಿನ ಭವ್ಯತೆಯನ್ನು ಬಯಸಿ ತನ್ನ ವಿಶಾಲ ಹೃದಯವನ್ನು ಬಿಚ್ಚಿಟ್ಟ. ಅದರಲ್ಲಿ ತುಂಬಿರುವಂತಹ ಪ್ರೀತಿಯನ್ನ ಬಚ್ಚಿಟ್ಟು ಬಿಟ್ಟ. ಯಾರಿಗೆ ಬೇಡ ಹೇಳು ಆ ಪ್ರೀತಿ? ಯಾರಿಗೆ ಬೇಡ ಹೇಳು? ತನಗೆ ಬೇಕಾದದ್ದನ್ನು ಇನ್ನೊಬ್ಬರ ಬದುಕಿಗಾಗಿ ಬಿಟ್ಟು ಕೊಡ್ತಾನೆ ಅಂತ ಆದ್ರೆ ಅವನು ನಿಜವಾದಂತಹ ವ್ಯಕ್ತಿಯಾಗಿ ಅನುಮಾನವೇ ಇಲ್ಲ. ನಿನ್ನ ಭಾವ ಸುಜ್ಞಾನಿಗೆ ನಾನು ಬೇಕಾಗಿತ್ತು, ಆದ್ರೆ ಈ ಹೃದಯನಿಗೆ ನನ್ನ ಬದುಕು ಬೇಕಾಗಿತ್ತು. ನನಗಾಗಿ ತನ್ನ ಬದುಕನ್ನೇ ಬಲಿಗೊಟ್ಟ ಈ ಹೃದಯನಿಗೆ ನಾನೇನನ್ನ ಕೊಡ್ಲಿ? ನನ್ನ ಬದುಕನ್ನೇ ಅವನಿಗೆ ಅರ್ಪಿಸುವ ಮನಸ್ಸು ಮಾಡಿದೆ ತಪ್ಪೇ ಹೇಳು? ನಾನು ಮಾಡಿದ ತಪ್ಪೇ ಹೇಳು? ತರವಲ್ಲ ಸಜೀವ ಸುದೆ ಘನತೆ ಗಾನಲ್ಲ ವರಿಪಾಸೆ ಮೊದಲೊಮ್ಮೆ ಈಗಲದು ಸಲ್ಲ ನಿಜವರಿಯದಂದು ಪ್ರೇಮಿಸಿದೆ ಪ್ರಿಯಳ ಸಜಯಿತ್ತ ವಿಧಿ ಮನಗೆ ಒಪ್ಪದಾಯ್ತಂದು ಹೌದು, ನಾನೇ ನಿನ್ನ ಪ್ರಿಯ. ಆಯ್ತು ಮಾನಸಿ, ಕಡೆಗೂ ಗುರುತಿಸಿಬಿಟ್ಟಿಯಾ? ಹೌದು, ಹೃದಯ ನಾನೇ. ಆದರೆ ನೀನು ಪ್ರಿಯಳಲ್ಲ ಎನ್ನುವುದು ನನಗಾಗ ಗೊತ್ತಿರಲಿಲ್ಲ. ನಾನೇನು ಮಾಡಲಿ ಹೇಳು? ನೀನು ಮಾತ್ರ ಆವೇಶಕ್ಕೆ ಬಲಿಯಾಗಬೇಡ. ಆದರೆ ಆಶ್ಚರ್ಯ ಪಡಲಿಕ್ಕೂ ಇಲ್ಲ ಬಿಡು. ಕೊಳೆಯಿಂದ ಕನ್ನಡಿಯು, ಹೊಗೆಯಿಂದ ಬೆಂಕಿಯು, ಜರಾಯು ಎಂಬ ಪೊರೆಯಿಂದ ಗರ್ಭವು ಮುಚ್ಚಲ್ಪಡುವಂತೆ ತೀರ ತನ್ಮಯತೆಗೆ ವಶನಾದ ವ್ಯಕ್ತಿ ಮಾಡಬಾರದನ್ನು ಮಾಡ್ತಾನೆ, ಮಾಡಬೇಕಾದ್ದನ್ನು ಮರೀತಾನೆ. ನೀನೇನಾದರೂ ಆವೇಶಕ್ಕೆ ವಶನಾಗಿ ನಿರ್ಧಾರವನ್ನು ಬದಲಿಸಿದೆ ಅಂತಾದರೆ ನಿನ್ನ ಬದುಕೆ ಕಷ್ಟಪ್ರಿಯ. ನನಗದು ಇಷ್ಟ ಇಲ್ಲ. ಒಂದು ಕಾಲದಲ್ಲಿ ಪುರ ಸಮೀಕ್ಷೆಗೆಂದು ಹೋಗಿದ್ದ ಸಂದರ್ಭ ನನ್ನ ಕಣ್ಣು ಮುಂದೆ ಕಾಣಿಸಿಕೊಂಡ ದುರ್ಘಟನೆಯೆಂದು ಒಬ್ಬಳು ಹುಚ್ಚಿ ಆದರೂ ಅಪೂರ್ವ ಚಲುವೆ ಯೌವನವತಿ ವೇಷೆಯೊಬ್ಬಳ ಕೈಗೆ ಸಿಕ್ಕಿ ಅವಳ ಬಾಳೆ ನಲುಗುವ ಸ್ಥಿತಿಯಲ್ಲಿತ್ತು. ಅವಳ ಭವಿಷ್ಯದ ಕರಾಳ ಚಿತ್ರಣ ನನ್ನ ಕಣ್ಮುಂದೆ ಬಂದದ್ರಿಂದ ನನಗಲ್ಲುಂಟಾದ್ದು ಬರೇ ಕನಿಕರ ಅಷ್ಟೇ, ಮಾನವೀಯತೆ, ಅನುಕಂಪ. ಹಾಗಾಗಿ ಅವಳನ್ನು ಕರೆತಂದು ಸಾಕಿದೆ. ಎಲ್ಲಿಯವರೆಗೆ ಕೇಳಿದರೆ ಅವಳ ಎಲ್ಲ ಚಟುವಟಿಕೆಯು ನನಗೆ ಪ್ರಿಯವಾಯಿತು. ಹಾಗಾಗಿ ನಾನಿಟ್ಟ ಹೆಸರದು ಪ್ರಿಯ ಎಂದು. ಏನು ಮಾಡೋಣ, ಜನ ಒಂದೊಂದು ರೀತಿ ಆಡುವುದಕ್ಕೆ ಆರಂಭಿಸಿದರು. ಆಡಿದವರಲ್ಲಿ ತಪ್ಪೇನೂ ಇಲ್ಲ, ನಮ್ಮ ವಾಸದ ಕ್ರಮವೇ ತಪ್ಪಾಗಿತ್ತು. ಬೆಳೆದು ನಿಂತ ಗಂಡು ಹೆಣ್ಣು ಒಂದೇ ಮನೆಯಲ್ಲಿ ವಾಸ ಮಾಡುವುದು ತಪ್ಪಲ್ಲವೇನು? ಹಾಗೆ ಮುಂದುವರೆದರೆ ಅದು ಅವಳ ಚಾರಿತ್ರ್ಯಕ್ಕೆ ಕಳಂಕ ಅಲ್ಲವೇನು? ಆಗ ಜಾಗೃತನಾದವನು ನಾನು. ನನ್ನ ಕಾರಣದಿಂದ ಇನ್ನೊಬ್ಬಳ ಚಾರಿತ್ರ್ಯ ಕೆಡುವುದು ನನಗಿಷ್ಟವಾಗಲಿಲ್ಲ. ಹಾಗಾಗಿ ನಿರ್ಧಾರ ಬದಲಿಸಿಬಿಟ್ಟೆ. ಅನುಕಂಪದ ಸ್ಥಳವನ್ನೇ ಅನುರಾಗವನ್ನಾಗಿಸಿದೆ. ಎಲ್ಲಿಯವರೆಗೆ ಕೇಳಿದರೆ ಪ್ರಿಯಳಿಲ್ಲದೆ ನನಗೆ ಬದುಕೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದೆ. ಒಂದು ನಿರ್ಧಾರಕ್ಕೆ ಬಂದೆ. ಹೇಗಾದರೂ ಮಾಡಿ ಅವಳನ್ನು ಗುಣಪಡಿಸಿ ಮದುವೆಯಾಗಿ ಮನ ತುಂಬಿಸಿಕೊಳ್ಬೇಕೆನ್ನುವ ಕನಸು ಕಂಡೆ. ಅದು ನನ್ನದು ಕೇವಲ ಹುಚ್ಚು ಕನಸಾಯಿತು. ಅವನಿಗದು ಇಷ್ಟ ಆಗಲಿಲ್ಲ. ನನಗೆ ಸೆರೆಮನೆ ವಾಸವಾಯಿತು. ನನ್ನ ಪ್ರಿಯ ನನ್ನಿಂದ ದೂರಾಗಿ ಹೋದ್ಲು. ಕೇಳಿದ ನನ್ನ ಎದೆ ಒಡೆದು ಹೋಯಿತು. ಬದುಕಿದ್ದರೆ ಮತ್ತವಳನ್ನು ಹುಡುಕಿ ಪಡಿತೇನೆ ಎಂದು ಹೊರಟವ ಸತ್ಯ. ಪ್ರಿಯ ಸಿಕ್ಕಿದ್ಲು ಅಂತ ಸಂತೋಷ ಪಡಲೆ? ನನ್ನ ಹುಚ್ಚು ಭ್ರಮೆಗಾಗಿ ದುಃಖಿಸ್ಲೆ ಹೇಳು? ನಿಶ್ಚಿತಾರ್ಥಕ್ಕೆ ಸಿದ್ಧಳಾದ ಹೆಣ್ಣು ನೀನು. ಇವರು ಬಾಯ್ಬಿಟ್ಟು ಹೇಳಿದರು ನನ್ನ ತಂಗಿ ಮಾನಸಿ ಎಂದು. ತಿಳಿಯದೆ ಪ್ರೀತಿಸಿ ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗಾದರೂ ಒಂದು ಪ್ರಾಯಶ್ಚಿತ್ತ ಆಗಲೆಂದು ನಿರ್ಧಾರವನ್ನಾಗಲೇ ಬದಲಿಸಿಬಿಟ್ಟೆ. ಪ್ರಿಯ ಯಾರನ್ನು ಬೇಕಾದರೂ ಮದುವೆ ಆಗಲಿ, ಬದುಕಿನಲ್ಲಿ ಸುಖವಾಗಿರಲೆಂದು. ಈಗಲೂ ಹೇಳೋದು ಅದನ್ನೇ. ಹೌದು ಪ್ರಿಯ, ನಿನ್ನ ವ್ಯಕ್ತಿತ್ವಕ್ಕೆ ವಿಚಾರ ಮಾಡಿದರೆ ಅನುರೂಪನಾದ ವರ ಸುಜ್ಞಾನ ಬಿಟ್ಟರೆ ನಾನಲ್ಲವೇ ಅಲ್ಲ. ನನಗೂ ನೋವಿದೆ ಸತ್ಯ. ನನ್ನ ಪ್ರಿಯ ನನ್ನ ಕೈ ಸೇರಲಿಲ್ಲ ಎನ್ನುವ ದುಃಖ ಇದೆ. ಆದರೂ ಸಂತೋಷ ಪಡಲಿಕ್ಕೂ ದೇವರೊಂದು ದಾರಿ ತೋಚಿಕೊಟ್ಟ ಸಾಕು. ಪ್ರಿಯ ಸರಿಯಾಗಿದ್ದಾಳೆ ಎನ್ನುವ ಒಂದು ಸಂತೋಷವಾದರೆ ಸುಂದರವಾದ ಬದುಕಿನ ಹಿಂದೆ ಹೋಗ್ತಾ ಇದ್ದಾಳೆ. ಆ ಚಂದವನ್ನಾದರೂ ನೋಡಿ ಆನಂದ ಪಡ್ತೇನೆ. ಸುಜ್ಞಾನ, ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಡ್ತೇನೋ, ನನ್ನಿಂದ ನಿನಗೇನಾದರೂ ಅನ್ಯಾಯ ಅಪಚಾರ ಆಗಿದ್ದಿದ್ರೆ ದೊಡ್ಡ ಮನಸ್ಸಿನಿಂದ ಎಲ್ಲವನ್ನೂ ಮನ್ನಿಸಿ ಮಾನಸಿಗೊಂದು ಬಾಳು ಕೊಡೋ. ಆತ್ಮೀಯ, ಯಾಕೋ ಹೀಗೆ ಮಾತಾಡ್ತಾ ಇದ್ದೀಯಾ? ಇಲ್ಲಿಯವರೆಗೆ ನಿನ್ನನ್ನು ನೆರಳಿನಂತೆ ಅನುಸರಿಸಿದ ನನಗೆ ನೀನೇನು ಅಂತ ಅರ್ಥ ಆಗಲಿಲ್ಲ ಅಂತ ಮಾಡ್ಕೊಂಡೇನು ಹೇಳು? ನಿನ್ನ ಭವ್ಯ ಭವನವನ್ನು ಕಳ್ಕೊಂಡೆ, ಸೆರೆಮನೆ ವಾಸವನ್ನು ಅನುಭವಿಸಿದೆ, ನಿನ್ನೂರು ನಿನ್ನವರನ್ನು ತೊರೆದೆ, ಊರೂರು ಅಲೆದೆ. ಯಾಕೆ ಹೇಳು?
ಈ ಪ್ರಿಯಳಿಗಾಗಿ ಇಂದು ಅದೇ ಪ್ರಿಯ ನಿನ್ನೆದುರಿಗೆ ಬಂದು ನಾನೇ ನಿನ್ನ ಪ್ರಿಯ ಅಂತ ಕೂಗಿ ಹೇಳ್ತಾ ಇದ್ರು. ಯಾಕೋ ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದ್ದೀಯಾ, ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀಯಾ. ಒಂದು ಅವಳನ್ನು ಕರೆತರುವಾಗ ನೀನೇ ಆಡಿದ ಮಾತಲ್ವೇನು, ಇನ್ನೊಬ್ಬರ ಸುಖದಲ್ಲಿ ನಮ್ಮ ಸುಖವನ್ನು ಕಾಡಬೇಕು ಅಂತ. ಇಂದು ಅವಳು ಅವನ ಜೊತೆಗೆ ಹೋದ್ರೆ ಅವಳು ಸುಖವಾಗಿರ್ತಾಳೇನು, ನೀನು ನೆಮ್ಮದಿಯಿಂದ ಇರ್ತೀಯೇನು? ಮತ್ತೆ ಯಾರು ಉದ್ಧಾರಕ್ಕೋ ಈ ನಿನ್ನ ತ್ಯಾಗ? ಹೌದು ಸ್ವಾಮಿ, ನಾವಿಲ್ಲಿಗೆ ಬಂದದ್ದೇ ಪ್ರಿಯಳಿಗಾಗಿ. ಪ್ರಿಯಳ ಪ್ರೀತಿಯ ಸೆಳೆತವೇ ಇವನನ್ನು ಇಲ್ಲಿಗೆ ಕರೆತಂದದ್ದು. ಸತ್ಯವನ್ನು ನಾನು ಹೇಳಬೇಕು ಎನ್ನುವುದಾಗಿ ಎಷ್ಟೋ ಬಾರಿ ಪ್ರಯತ್ನಿಸಿದೆ. ನೆನಪಿರಬಹುದು ನಿಮಗೆ, ನಿಶ್ಚಿತಾರ್ಥದ ಆ ಪ್ರಸಂಗದಲ್ಲಿ ನಿಲ್ಲಿಸಿ ನಿಲ್ಲಿಸಿ ಅಂತ ನಾನು ಕೂಗಿದಾಗ ಪ್ರಸಂಗದ ಹೊರತಾದೆಲ್ಲೋ ಅಧಿಕ ಪ್ರಸಂಗತನ ಇವ ಮಾಡ್ತಾನೆ ಅಂತ ನೀವೆಣಿಸ್ಕೊಂಡ್ರು ಏನು? ಯಾವ ಕಾಲಕ್ಕೂ ಅಧಿಕ ಪ್ರಸಂಗತನ ಮಾಡುವವ ನಾನಲ್ಲ ಸ್ವಾಮಿ. ಈ ಸಮಯದಲ್ಲೂ ನಾನು ಮಾತಾಡುವುದು ಹೆಚ್ಚು ಅಂತ ನನಗನಿಸ್ತಾ ಉಂಟು. ಆದರೆ ನನ್ನ ಆತ್ಮೀಯನಿಗೆ ಅನ್ಯಾಯ ಆಗಬಾರ್ದು, ಇವನಿಗೆ ಮೋಸ ಆಗಬಾರ್ದು. ಹೃದಯ, ಅವಸರದ ತೀರ್ಮಾನಕ್ಕೆ ನೀನು ಬರಬೇಡ. ಮಾನಸಿ, ಸರಿಯಾದ ನಿರ್ಧಾರವನ್ನೇ ಮಾಡಿದೆ ನೀನು, ಸರಿಯಾದ ಆಯ್ಕೆಯೇ ಹೌದು. ಹೀಗೊಮ್ಮೆ ನಿನ್ನ ಮನಸ್ಸನ್ನು ನೀನು ಬದಲಾಯಿಸದೇ ಇರುತ್ತಿದ್ರೆ ನಿಜವಾಗಿ ಸುಜ್ಞಾನ ತಾನು ಮಾಡಿದಂಥ ತಪ್ಪನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇನ್ನೂ ಕೆಲವಷ್ಟು ಹೊತ್ತು ಕಳೆಯುತ್ತಾ ಇತ್ತು. ಹೌದು ಮಾನಸಿ, ನಿಶ್ಚಿತಾರ್ಥಗೊಂಡ ಹೆಣ್ಣು ನೀನೆಂಬುದನ್ನು ಮರೆತು ಆವತ್ತು ಉಪವನದಲ್ಲಿ ನಿನ್ನನ್ನು ನಡೆಸಿಕೊಂಡಂಥ ರೀತಿಯ ಬೇರೆಯಾಗಿತ್ತು. ನಿನಗೆ ಅಪಮಾನ ಮಾಡಿದವ ನಾನಿದ್ದೇನೆ. ಅವ ಹಾಗಲ್ಲ ನೋಡು. ಚಿತ್ತ ಸ್ವಾಸ್ಥ್ಯವನ್ನು ಕಳೆದುಕೊಂಡು ಬದುಕುತ್ತಿರುವಂಥ ನಿನ್ನನ್ನು ಸಮಾಜದಲ್ಲಿ ಮತ್ತೆ ತಲೆ ಎತ್ತಿ ತಿರುಗುವ ಹಾಗೆ ಮಾಡಿದಂಥ ಮಹಾತ್ಮನಿದ್ದಾನೆ. ಹೃದಯ ಶೂನ್ಯನಾದಂಥ ನನ್ನನ್ನು ಮದುವೆಯಾಗುವುದಕ್ಕಿಂತ ಹೃದಯ ಶ್ರೀಮಂತಿಕೊಳ್ಳುವಂಥ ಹೃದಯನನ್ನೇ ಮದುವೆಯಾಗುವುದರಲ್ಲಿ ನಿನ್ನ ಬದುಕನ್ನು ಅರ್ಥಪೂರ್ಣವಾಗಿಸಿಕೊಳ್ಳುವುದಕ್ಕೆ ಸಾಧ್ಯ ಮಾನಸಿ. ಮತ್ತು ಹಿರಿಯರೊಂದು ಮಾತನ್ನು ಹೇಳಿದರು, ಲೋಕದಲ್ಲಿ ನಾವು ಮೆಚ್ಚಿದ ಹೆಣ್ಣನ್ನು ಮದುವೆ ಆಗುವುದಕ್ಕಿಂತ ನಮ್ಮನ್ನು ಯಾವ ಹೆಣ್ಣು ಮೆಚ್ಚಿಕೊಳ್ತಾರೋ ಅವರನ್ನು ಮದುವೆ ಆಗುವುದರಲ್ಲಿ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಎಂದು ಅದೊಂದು ಅರ್ಥಪೂರ್ಣ ಅಂತ ಹೇಳಿದರು. ಹೌದು, ನೀವಿಬ್ಬರು ಪರಸ್ಪರರು ಮೆಚ್ಚಿಕೊಂಡಿದ್ದೀರಿ. ಈಗ ನಿಶ್ಚಿತಾರ್ಥಗೊಂಡ ಹೆಣ್ಣು ಮತ್ತೊಬ್ಬರನ್ನು ಮದುವೆಯಾಗಲಿಕ್ಕೆ ಬಯಸಿದ್ದಾಳೆ ಎಂಬ ಕಾರಣಕ್ಕಾಗಿ ಯಾವ ಕ್ಷಣಕ್ಕೂ ನಾನು ನೊಂದುಕೊಳ್ಳಲಾರೆ. ಹೃದಯ, ಕೈ ಮುಗಿದು ಕೇಳಿಕೊಳ್ತೇನೆ, ನಿನ್ನ ಪುಟ್ಟ ಹೃದಯ ಸಿಂಹಾಸನದಲ್ಲಿ ನನ್ನ ಈ ಮಾನಸಿಕ ಒಂದು ಸ್ಥಾನವನ್ನು ಕಲ್ಪಿಸಿಕೊಡೋ ಒಲ್ಲ ಅಂತ ಹೇಳಬೇಡ. ಸ್ವಾಮಿ, ಹೃದಯ, ಯಾರ್ಯಾರ ಮಾತಿಗೆಲ್ಲ ನೀವ್ಯಾಕೆ ಕಿವಿ ಕೊಡ್ತೀರಿ? ನಿರ್ಧಾರ ನಿಮ್ಮದಲ್ಲವೇನು? ಮುಹೂರ್ತ ಸಿದ್ಧವಾಗಿದೆ, ಮದುವೆ ಮಾಡಿಸಿ ಅಕ್ಷತೆ ಹಾಕಿ ಹೊರಟೋಗ್ತೇನೆ. ಇನ್ನೇನೂ ನಿರ್ಧಾರ ಬೇರೆ ನಾನು ಮಾಡಲು. ಸಕಾಲದಲ್ಲಿ ಆ ಭಗವಂತನೇ ಸರಿಯಾದಂಥ ನಿರ್ಧಾರವನ್ನು ಮಾಡಿದ್ದಾನೆ. ಹೃದಯ, ಹುಟ್ಟಿಸುವಂಥ ಬ್ರಹ್ಮ ಹುಟ್ಟುವಾಗಲೇ ಬದುಕಿನಲ್ಲಿ ಮದುವೆ ಇಂಥವರೊಂದಿಗೆ ಎನ್ನುವುದನ್ನು ನಿರ್ಣಯಿಸಿರ್ತಾನಂತೆ. ಮದುವೆಯದು ಸ್ವರ್ಗದಲ್ಲಿ ನಿಶ್ಚಿತವು. ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಎಲ್ಲವೂ ಸಾಗಬೇಕು. ಯಾಕೋ ಹೃದಯ, ಪವಿತ್ರವಾದಂಥ ಪ್ರೇಮವನ್ನು ನಿನ್ನ ಅಂತರಂಗದಲ್ಲಿ ಅವಿತಿಟ್ಟುಕೊಂಡು ಪ್ರಿಯಳಿಗಾಗಿ ಇಷ್ಟು ಸುದೀರ್ಘ ಕಾಲ ಪರಿತಪಿಸಿರುವುದು ನೀನು. ನಿನ್ನ ಬಯಕೆಯ ಪ್ರಿಯ ಇವತ್ತು ಕೈ ಲಭಿಸುತ್ತಿರುವಾಗ ಯಾಕೋ ಒಳ್ಳೆ ತಿರಸ್ಕಾರವನ್ನು ಮಾಡ್ತಾ ಇದ್ದೀಯ. ನನ್ನ ತಂಗಿ ಮಂತ್ರಿ ಮಗಳು, ಅಧಿಕಾರ, ರೂಪ, ಯೌವನ, ಸಂಪತ್ತು ಎಲ್ಲ ಅವಳ ಬದುಕಿನಲ್ಲಿದೆ. ಪ್ರಪಂಚದಲ್ಲಿ ಯಾವೊಬ್ಬವರನ್ನು ಅವಳನ್ನು ಕೈ ಇಡುವುದಕ್ಕೆ ಮುಂದಾಗಬಹುದು. ಆದರೆ ಆವತ್ತೊಂದು ದಿವಸ ನನ್ನ ತಂಗಿ ಬದುಕಿನಲ್ಲಿ ಹುಚ್ಚಿಯಾಗಿ ಅಲೆಯುವಂತಹ ಕಾಲದಲ್ಲಿ ಅವಳಿಗೆ ಬದುಕೊಟ್ಟವು ನೀನಲ್ವೇನು? ಅವಳ ಸ್ವಾಸ್ಥ್ಯವನ್ನು ಬಯಸಿ ನಿನ್ನ ವಾಸ್ತವ್ಯವನ್ನು ಒತ್ತೆ ಇಟ್ಟೆ ನೀನೇನು ವರ್ತಮಾನವನ್ನು ನಾನು ತಿಳಿದುಕೊಂಡವನಿದ್ದೇನೆ. ನನ್ನ ತಂಗಿ ಮಾನಸಿ ಮೊದಲಿನ ಹಾಗೆ ನನಗೆ ಲಭಿಸಿದ್ದಿದ್ರೆ ನಿನ್ನ ಪ್ರಯತ್ನದಿಂದ. ಹೌದು ಹೃದಯ, ಈ ಪ್ರಪಂಚದಲ್ಲಿ ಪಾಲಿಸುವ ಎನ್ನುವ ಅರ್ಥದಲ್ಲಿಯೇ ಪತಿ ಎನ್ನುವಂತಹ ಶಬ್ದ ಹುಟ್ಟುಕೊಂಡಿದ್ದಲ್ವೇನು? ನನ್ನ ತಂಗಿಗೆ ಪತಿಯಾಗಿ ಬದುಕಿನುದ್ದಕ್ಕೂ ಅವಳನ್ನು ಪಾಲಿಸುವಂತಹ ಯೋಗ್ಯತೆ, ಅಧಿಕಾರ ಎರಡೂ ಇದ್ದದಿದ್ದರೆ ನಿನಗೊಬ್ಬನಿಗೆ ಮಾತ್ರ. ಇದು ಕೇವಲ ನನ್ನ ಅನಿಸಿಕೆ ಅಲ್ಲ, ಭಗವತ್ ಸಂಕಲ್ಪ ಅಂತಲೇ ತಿಳಿದುಕೊಂಡಿದ್ದೇನೆ. ಈ ಲೋಕದ ಸ್ವಾಸ್ಥ್ಯವನ್ನು ಬಯಸಿರುವಂಥ ಸೃಷ್ಟಿಕರ್ತ ಬ್ರಹ್ಮದೇವ 4 ವೇದಗಳನ್ನು ಸೃಷ್ಟಿ ಮಾಡಿದ. ಋಗ್, ಯಜು, ಸಾಮ, ಅಥರ್ವಣ ವೇದಗಳು ಇವು ಪವಿತ್ರವಾದರೂ ಪೂಜನೀಯವಾದದು. ಇದನ್ನು ಆದರ್ಶವಾಗಿಟ್ಟು ನಾವು ಅನುಸರಿಸ್ತೇವೆ ಅಂತ ಭಗವಂತನನ್ನೇ ಸ್ವರೂಪಿ ಪ್ರೇಮಮಯ ಕರೆದವರಲ್ವೇನೋ ನಾವು. ಆ ಭಗವಂತನಿಂದಲೇ ಸೃಷ್ಟಿಗೊಂಡು ಸಾಕಾರಗೊಂಡಿರುವಂಥ ಪವಿತ್ರವಾದಂಥ ಈ ಪ್ರೇಮ, ಇದು ಒಂದು ವೇದ, ಇದುವೇ ಪಂಚಮ ವೇದ. ಈ ಪ್ರೇಮದ ಮಹತ್ವಕ್ಕೆ ಬೆಲೆಯನ್ನ ನೀಡಿ ನನ್ನ ತಂಗಿಗೊಂದು ಬದುಕೊಡು, ಅವಳಿಗೊಂದು ಬಾಳ್ಕೊಡು. ಇದೇ ನನ್ನ ಆಶಯ ಹೃದಯ. ಭಾವ ಭಾವಗಳ ಮಿಲನ, ಭಾವ ಭಾಷೆ ಮಧುರ, ಭಾವ ಭಾಷೆ ಮಧುರ. ಹೃದಯ ಮಾನಸದ ಪ್ರೇಮದ ರಂಗದಿ ಮೊಳಗಿದು ಪಂಚಮ ವೇದ. ಶ್ರುತಿಲಯ ರಾಗದ ಶೃಂಗಾರದಲ್ಲಿ ಜಗತುಂಬಿದು ನಿನಾದ, ಜಗತುಂಬಿದು ನಿನಾದ, ಜಗತುಂಬಿದು ನಿನಾದ. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ.
ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.